ಎಲ್ಲ ನನ್ನ ಹಣೆ ಬರ. ಅಪ್ಪ ನೋಡಿದ್ರೆ ಹಿಂಗೆ, ಮಗ ನೋಡಿದ್ರೆ ಹಂಗೆ. ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಮದ್ವೆ ವಯಸ್ಸು ದಾಟಿ ಹೋಗ್ತಾ ಇದೆ, ಮಗನಿಗೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಅಪ್ಪಂಗಿಲ್ಲ. ನಾನೇ ಹುಡುಗಿ ನೋಡಿ ಮದ್ವೆ ಆಗ್ಬೇಕು ಅಂತ ಮಗಂಗೂ ಇಲ್ಲ. ಒಂದ್ ಲೋಟ ನೀರ್ ತಗೊಂಡ್ ಬರ. ಮೂರ್ ಹೊತ್ತು ಮುಸ್ರೆ ತಿಕ್ಕು, ಗಂಡನ್ ಸೇವೆ ಮಾಡು, ಇದೇ ಆಯ್ತು ನಂದು. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅದಾಗೋ ಟೈಮಲ್ಲಿ ಆಗುತ್ತೆ ಬಿಡು. ಹಿಂಗೆ ಹೇಳಿ ಹೇಳಿನೇ ಅವನಿಗೆ 32 ದಾಟಿರೋದು. ಛೇ, ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ರೀ. ಒಂದ್ಸಲ ಅವನ ಎದುರುಗಡೆ ಕೂತ್ ಮಾತಾಡ್ರಿ. ವಯಸ್ಸಿಗೆ ಬಂದಿರೋ ಮಗಂಗೆ ಮದುವೆ ಮಾಡಿಸೋ ಯೋಚನೆ ಇಲ್ವಾ ಅಂತ ಊರವರೆಲ್ಲ ಮಾತಾಡ್ತಿದ್ದಾರೆ. ನಾನೇನೇ ಮಾಡಲಿ, ಅವನೆಲ್ಲಿ ನನ್ನ ಮಾತು ಕೇಳ್ತಾನೆ? ನನ್ನ ಎದುರುಗಡೆ ನಿಂತು ಮಾತಾಡ್ತಾನೆ ಅವನು? ಯಾವಾಗಲಾದರೂ ನೀನೇ ನಿಧಾನಕ್ಕೆ ಒಂದು ಮಾತು ಹೇಳು. ಎಲ್ಲನೂ ನಾನೇ ಮಾಡ್ತೀನಿ, ನೀವು ಕೂತ್ಕೊಂಡು ಇನ್ಶೂರೆನ್ಸ್ ಫಾರ್ಮ್ ತುಂಬಿ. ನನ್ನ ಮಗನಿಗೆ ಕುಡಿಯೋದು ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ. ಇವನಿಗೆ ಕುಡಿಯೋದು ಬಿಡಿಸ್ಬೇಕು ಅಂದರೆ ಮದುವೆ ಒಂದೇ ಕಣೆ ಪರಿಹಾರ. ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂದಂಗಾಯ್ತು. ಅವನು ಬಂದ ಕೂಡಲೇ ಆ ಫೋಟೋ ತೋರಿಸು ನೋಡೋಣ. ಎಣ್ಣೆ ಇಟ್ಟಲ್ಲಿ ಏನಾದರೂ ಪವಾಡ ಆದರೂ ಆಗ್ಬೋದು. ಓಹೋ, ಆಗುತ್ತೆ ಆಗುತ್ತೆ ಪವಾಡ ನಿಮ್ಮ ತಲೆ. ಮಾತಾಡಬೇಡಿ, ಯಾವ ಬಂದ. ಹೋಗು ಹೋಗು, ತೋರ್ಸು ತೋರ್ಸು ತೋರ್ಸು. ಮಧು, ಹುಡುಗಿ ಹೆಂಗಿದ್ದಾಳೋ? ಚೆನ್ನಾಗಿದ್ದಾಳೆ. ಯಾವುದಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಕ್ಕೆ ಹೇಳಿ. ನೀ ಹಿಂಗೆ ಆಡ್ತಾ ಇದ್ರೆ ಹೆಂಗೋ? ಇರೋದೊಬ್ಬ ಮಗ, ಅವನಿಗೆ ಮದುವೆ ಮಾಡಿಸ್ಬೇಕು ಅಂತ ನಮ್ಗೆ ಆಸೆ ಇರಲ್ವಾ? 2 ವರ್ಷದಿಂದ ಹಿಂಗೆ ಮದುವೆ ಬೇಡ ಬೇಡ ಅಂತಾನೆ ಇದೆಯಾ? ಊರವರೆಲ್ಲ ನೋಡಿದ್ರೆ ಬೇರೆ ಥರನೇ ಮಾತಾಡ್ತಾರೆ. ಇದನ್ನೆಲ್ಲ ಕೇಳೋದಕ್ಕಿಂತ ಸಾಯೋದು ವಾಸಿ. ನಂಗೂ ನಿಮ್ಮ ಅಪ್ಪಂಗೂ ಒಂದು ದೊಡ್ಡ ವಿಷ ಕೊಟ್ಬಿಡು. ಸರಿ, ಏನೋ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಹುಡುಗಿ ನೋಡಕ್ ಹೋಗ್ಬೇಕು, ಬೇಗ ತಯಾರಾಗು. ನೀವೇನ್ ಮುಖ ನೋಡ್ತಾ ಕೂತಿದ್ದೀರಾ? ಬೇಗ ಬ್ರೋಕರ್ಗೆ ಕಾಲ್ ಮಾಡಿ. ಬೆಳಗ್ಗೆ ಹೇಳು, ಗಂಡ ಮತ್ತೆ ಮಗನ್ ಚಾಕ್ರಿ ಮಾಡು. ಇದೇ ಆಗೋಯ್ತು ನನ್ನ ಜೀವನ. ನಮ್ಮ ತವ್ರ ಮನೆ ಕಡೆ ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತ? ಮದುವೆ ಆಗ್ಲಿ ಅಂತ ಯಾರ್ಯಾರಿಗೋ ಮದುವೆ ಮಾಡಿ ಕೊಟ್ಟು ಕಳಿಸಿದ್ರು. ಈಗೆಲ್ಲ ನಾನೇ ಅನುಭವಿಸ್ಬೇಕು. ಮಧು ಕುಡಿಯೋದು ಬಿಡ್ತಾನ? ಮಧು, ಆರ್ತಿ ತಗೋ. ನೀನು ಕುಡಿಯೋದು ಬಿಟ್ಟು ಅವಳನ್ನ ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿ ಅಲ್ವಾ? ಅದಕ್ಕೆ ದೇವರಿಗೆ ತುಪ್ಪ ದೀಪ ಹಚ್ಚಿದೆ. ಯಾಕೆ ಅರ್ಜೆಂಟ್ ಮಾಡ್ತೀಯ? ಬಂದೆ ಇಲ್ಲಿ ಕೂತ್ಕೊಳ್ಳಿ. ಓ, ನಾನು ಮಾಡಿದ್ದು ನಿಮ್ಗೆ ನೋಡೋಕ್ಕಾಗಲ್ಲ, ಈಚೆ ಕೂತ್ಕೊಳ್ಳಿ. ಈಗ ನೀವು ನಾನು ಮಧು. ನನ್ನ ಪಾಡಿಗೆ ನಾನಿಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ನಾ, ಮಧು ಬಂದ, ನಿಧಾನಕ್ಕೆ ಬಂದ. ನಾನು ಅಲ್ಲಿಂದ ಓರೆಗಣ್ಣಲ್ಲೇ ನೋಡ್ತಿದ್ನ. ಸ್ವಲ್ಪ ನಾಚಿಗೆ ಆದವ್ರ ಥರ ಸೀದಾ ಗಟ್ಗಟ ಅಂತ ನೀರು ಕುಡ್ದ. ಆಮೇಲೆ ಏನು ಆಗ್ದವ್ರ ಥರ ಇಲ್ಲಿ ಬಂದ, ತಲೆ ತುರ್ಸ್ಕೊಂಡ. ಅಲ್ಲಿ ತರಕಾರಿ ಇಟ್ಟಿದ್ನಲ್ಲ, ಆ ತರಕಾರಿಯನ್ನು ನಿಧಾನಕ್ಕೆ ಬದಿ ಸರಿಸಿ ಜೇಬಿನ ಗೀತಾಳ್ ಫೋಟೋನಲ್ಲಿ ಇಟ್ಟು ಏನು ಆಗ್ದವ್ರ ಥರ ಹೊರಟೆ ಹೋದ. ಇವತ್ತೇನಾಯ್ತು ಗೊತ್ತಾ? ನಾನಿಲ್ಲೇ ತರಕಾರಿ ಹಚ್ಕೊಂಡು ಕೂತಿದ್ದೆ. ಮಧು ಬಂದ, ಸೀದಾ ಬಂದು ಜೇಬಿನ ಗೀತಾಳ್ ಫೋಟೋ ತೆಗೆದು ಇಲ್ಲಿ ಇಟ್ಟು ನೋಡ್ದವ್ರಂಗೆ ಹಾಗೆ ಹೊರಟೋದ. ನಂಗಂತೂ ನೆನ್ಸ್ಕೊಂಡು ನಗು ಬಂತು. ನನ್ಗೀಗ ನಂಬಿಕೆ ಬಂದಿದೆ, ನಮ್ಮದು ಇನ್ನು ಮುಂದೆ ಕುಡಿಯಲ್ಲ ಪಕ್ಕ. ಇಲ್ಲ, ಅವನು ಕುಡಿದೇ ಕುಡಿತಾನೆ.
ಅವನಿಗೆ ಎಣ್ಣೆ ಬಿಟ್ಟಿರೋಕ್ಕಂತೂ ಆಗಲ್ಲ. ಇವತ್ತೇ ಕುಡ್ಕೊಂಡು ಬರ್ತಾನೆ, ಇದು ಪಕ್ಕಾ. ಇಲ್ಲ, ಅವ್ನು ಕುಡಿಯಲ್ಲ. ಇಲ್ಲ, ಇವತ್ತು ಕುಡ್ಕೊಂಡೇ ಬರ್ತಾನೆ. ಏನ್ರಿ ಚಾಲೆಂಜಾ? ಹಾ, ಚಾಲೆಂಜ್. 100 ರೂಪಾಯಿ. ಬೇಡ, 200 ರೂಪಾಯಿ. ನನ್ನ ಸಾಸಿವೆ ಡಬ್ಬದಲ್ಲಿರೋದು 500 ರೂಪಾಯಿ. ಆಯ್ತು, 200. ಬಂದ ಬಂದ. ನಾ ಹೇಳಿಲ್ವಾ ಅವ ಕುಡ್ದಿರಲ್ಲ ಅಂತ? ಅದ್ ಹೆಂಗ್ ಹೇಳ್ತೀಯಾ? ರೀ, ಅವ ಕುಡ್ದಿದ್ರೆ ತಿಂಡಿ ತಂದೆ ತರ್ತಿದ್ದ. ಕುಡಿದೇ ಇದ್ದಾಗ ಮಾತ್ರ ಹಿಂಗೆ ತಿಂಡಿ ತರದೆ ಹಂಗೆ ಹೋಗೋದು. ಇದು ನಿಮ್ಗೆ ಗೊತ್ತಿಲ್ವಾ? ನಾಟಕ ನೋಡು, ಬಿಚ್ಚಿ 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 100. ಹೇ ಮಧು, ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಸ್ಕೊಳು. ಗೀತಾ ಮತ್ತೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇನ್ಮೇಲೆ ನಾನು ಕುಡಿಯಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡಿದ್ದೀನಿ. ರೀ ಹೇಳ್ರಿ, ರೀ ಬ್ರೇಕಿಂಗ್ ನ್ಯೂಸ್ ರೀ, ಹೇಳ್ರಿ. ಯಾಕೆ, ಏನಾಯ್ತು? ನಮ್ಮ ಮಧುನ ಗೀತಾ ಮದುವೆ ಆಗ್ಲಿಕ್ಕೆ ಒಪ್ಕೊಂಡ್ಲಂತೆ ರೀ. ಹೌದಾ? ಅದೆಂಗೆ ಸಡನ್ ಆಗಿ ಮತ್ತೆ? ನಮ್ಮ ಮಧು ಇನ್ ಮುಂದೆ ಕುಡಿಯಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದಾನಂತೆ ರೀ. ಇಷ್ಟು ದಿನದಿಂದ ಕುಡಿತಾ ಇದ್ದು ಈಗ ಬಿಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗತ್ತಲ್ವ ಅಂಕಲ್? ಅದಕ್ಕೇನು ಮಾಡೋಣ ಅಂತೀರಾ? ಮತ್ತೆ ಸ್ವಲ್ಪ ಸ್ವಲ್ಪ ಕುಡ್ಸೋಣ ಅಂತನಾ? ಅಯ್ಯೋ ಹಂಗಲ್ಲ ಅಂಕಲ್, ನಾವು ಕುಡಿಸ್ತೀವಿ ಅಂದ್ರು ಅವ್ನು ಕುಡಿಯಲ್ಲ. ಅವ್ನು ಹಿಂಗೆ ಆದರೆ ಬರೋ ಕೆಲಸ ಎಲ್ಲ ಕಳ್ಕೊಂತಾನೆ, ಆಮೇಲೆ ಅವನ ಜೀವನನೇ ಕಷ್ಟ ಅಂತ ಹೇಳಿದ್ದು. ಅದಕ್ಕೆ ಅಂಕಲ್ ಹೇಗಾದರೂ ಮಾಡಿ ಅವನ್ನ ರಿಹ್ಯಾಬಿಟೇಷನ್ ಸೆಂಟರ್ಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹೌದು. ನಾನು ಇವ್ರಿಗೆ ಮುಂಚೆನೇ ಹೇಳಿದ್ದೆ, ಇವರೇ ಬೇಡ ಅಂದಿದ್ದು. ನನಗೇನು ಓಕೆನೆ, ಆದರೆ ಅವನು ಹೋಗೋಕೆ ಒಪ್ಕೋಬೇಕಲ್ಲ. ಅವನನ್ನ ಒಪ್ಸೋ ಜವಾಬ್ದಾರಿ ನಮ್ಮಿಬ್ಬರಿಗೂ ಬಿಟ್ಟಿದೆ ಅಂಕಲ್. ನಮ್ದು ಸರಿ, ಇನ್ನೇನು ಅವನು ಒಪ್ಪಿದ್ರೆ ನಮಗೂ ಒಪ್ಕೇನೆ. ಸರಿ ಸರಿ ಅಂಕಲ್, ನಾ ಬರ್ತೀವಿ ಅಂಕಲ್, ಬರ್ತೀವಿ ಆಂಟಿ. ರಿಹ್ಯಾಬಿಟೇಷನ್ ಸೆಂಟರ್ಗೆ ನೀವು ಸೇರ್ಕೊತಾ ಇಲ್ಲ ತಾನೆ? ಯಾಕಂಕಲ್? ಸುಮ್ಮನೆ ನನ್ನ ಮಗನ ಮೇಲಿನ ಕಾಳಜಿ ಕೇಳಿದೆ ಅಷ್ಟೇ. ಕೇಳಿದ್ರ? ನೋಡಿ. ಸರಿ ಬರ್ತೀನಿ. ಅಲ್ಲ ಬಂಗಾರ, ಇಲ್ಲ ಕಣ, ಇವಾಗ ಮಂಗಳಾರತಿ ಆಯ್ತು, ಇವಾಗ ಹೋಯ್ತಾ ಇದ್ದೀನಿ. ನಡೆಯಲಿ.